ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ದಪ್ಪ ಫೋನು? ಹಲೋ, ಯಾರು? ಹಲೋ, ಪರಿಮಳ ಅವರೇ? ಓಹೋ, ವೈಜಯಂತಿ ಅವರು. ಹಾಂ, ನಾನೇ. ಕ್ಷಮಿಸಿ ಪರಿಮಳ ಅವರೇ, ಆವತ್ತು ನಿಮ್ಗೆ ಹೇಳಿದೆ ನಿಮ್ಮ ಮನೆಯಿಂದ ಹಾಗೆ ಹೊರಟು ಬಂದ್ಬಿಟ್ಟೆ. ಪರವಾಗಿಲ್ಲ, ಆರ್ತಿಗೆ ಹೇಳಿ ಹೋದ್ರಲ್ಲ, ಅಷ್ಟು ಸಾಕು ಬಿಡಿ. ನೀವು ಮತ್ತೆ ವೇದಾಂತ್ ಮನೆ ಸೇರಿಕೊಂಡ್ರಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಆರಾಮ್ ತಾನೆ? ಚೆನ್ನಾಗಿದ್ದೀನಿ ಪರಿಮಳ ಅವರೇ. ಅಂದಹಾಗೆ ನಾನು ಮನೆಗೆ ಬಂದಾಗ ವೇದಾಂತ್ ಅವರಿದ್ದರು. ಯಾವತ್ತೂ ಮನೆ ಬಿಟ್ಟು ಹೋಗಬೇಡಿ, ನೀವಿಲ್ಲದೆ ಮನೆ ಖಾಲಿ ಖಾಲಿ ಆಗಿತ್ತು, ನೀವು ನಮ್ಮ ಮನೆ ಸದಸ್ಯರು ಅಂತ ಹೇಳಿದ್ರು. ತುಂಬ ಒಳ್ಳೆಯದಾಯಿತು ವೈಜಯಂತಿ ಅವರೇ. ಪರಿಮಳ ಅವರೇ, ಆವತ್ತು ನಾನು ಮನೆ ಬಿಟ್ಟು ಬಂದಾಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಏನೂ ತೋಚ್ತಿರ್ಲಿಲ್ಲ. ಆವತ್ತಿನ ದಿನ ನೀವು ನಂಗೆ ಆಶ್ರಯ ಕೊಟ್ರಿ. ತುಂಬ ಥ್ಯಾಂಕ್ಸ್. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅಂಜಲಿ, ಸ್ವಲ್ಪ ನೀರು ಕೊಡಮ್ಮ. ಇದು ಸೂರಿ ವಾಯ್ಸ್ ಥರ ಇದೆಯಲ್ಲ? ವೈಜಯಂತಿ ಅವರೇ, ಕೇಳಿಸ್ತಿದ್ಯಾ? ಹಾಂ, ಲೈನಲ್ಲೇ ಇದ್ದೀನಿ ಪರಿಮಳ ಅವರೇ. ಥ್ಯಾಂಕ್ ಯು. ಅಂದಹಾಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಇದ್ದಾರಾ? ವೈಜಯಂತಿ ಅವರೇ, ನೀವು ತುಂಬ ಸೂಕ್ಷ್ಮ ಇದ್ದೀರಾ. ಹೌದು, ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ನಿಮಗೆ ಗೊತ್ತಾಯ್ತು ನೋಡಿ. ಯಾರು ಬಂದಿರೋದು? ನಾರಾಯಣ್ ಅಂತ ನಮ್ಮ ಯಜಮಾನ್ರು ಕರ್ಕೊಂಡು ಬಂದಿದ್ದಾರೆ. ಬರೀ ನಾರಾಯಣ ಅಂತ ಮಾತ್ರನ ಅವ್ರ ಹೆಸರು? ಹೌದು, ಯಾಕೆ ನಿಮ್ಗೇನಾದರೂ ಅವ್ರು ಗೊತ್ತಾ? ಇಲ್ಲ ಇಲ್ಲ, ನನಗೆ ಹೇಗೆ ಗೊತ್ತಿರುತ್ತೆ? ಥ್ಯಾಂಕ್ಸ್ ಪರಿಮಳ ಅವರೇ, ನಂಗೆ ಆಶ್ರಯ ಕೊಟ್ಟಿದ್ದಕ್ಕೆ. ಇದೇನೆ ವೈಜಯಂತಿ ಅವರು ಇದ್ದಕ್ಕಿದ್ದ ಹಾಗೆ ಫೋನ್ ಇಟ್ಬಿಟ್ರಲ್ಲ, ಏನಪ್ಪ. ಅಣ್ಣ, ಬೇರೆ ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ. ನಂಗೆ ಯಾಕೋ ಇದು ಸೂರಿ ವಾಯ್ಸ್ ಥರ ಕೇಳಿಸ್ತಾ ಇದೆ. ಅಂದರೆ ಸೂರಿ ಪರಿಮಳ ಅವ್ರ ಮನೇಲಿದ್ದಾರಾ? ಪರಿಮಳ ಅವ್ರು ಬೇರೆ, ಹೆಸರು ನಾರಾಯಣ್ ಅಂದರು. ಯಾರಿರ್ಬಹುದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.